ಸನ್ರೈಸರ್ಸ್ ಹೆಂಗಿದ್ರು IPL ಅಲ್ಲಿ ಸೋತೋದ್ರು. ಸನ್ರೈಸ್ ನ ಕ್ಯಾಪ್ಚರ್ ಮಾಡೋಣ. ಏನು ಸೂಪ್ ಇದೆಯಾ ಅಂತ ಇಲ್ವಂತ? ಸೊ ಗಾಯ್ಸ್, ಇವಾಗ ಫೈನಲಿ ನಮ್ಮ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಹಾಯ್ ಫೋಕ್ಸ್, ಗುಡ್ ಮಾರ್ನಿಂಗ್. ಸೊ ಇಟ್ಸ್ ಎ ಅರ್ಲಿ ಮಾರ್ನಿಂಗು, 3:30. ವೆಲ್ಕಮ್ ಟು ಮೈ ಚಾನೆಲ್ ವಿನಯ್ ಆನ್ ವೇಲ್ಸ್. ಸೊ ಎಲ್ಲಿಗಪ್ಪ ಬೆಳಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ ಅಂತ ಅನ್ಕೊತಾ ಇದ್ದೀರಾ? ಸೊ ಆ್ಯಕ್ಚುಲಿ ನಾವು ಐ ಆಮ್ ಗೋಯಿಂಗ್ ಆನ್ ಎ ವೀಕೆಂಡ್ ಡ್ರೈವ್. ಸೊ ಲಾಂಗ್ ಡ್ರೈವ್ ವಿತ್ ಫ್ರೆಂಡ್ಸು. ಸೊ ಬನ್ನಿ ಎಲ್ಲಿಗೆ ಅಂದ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಾದ್ಮೇಲೆ ಹೇಳ್ತೀನಿ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ ಗೆಳೆಯರೆ. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ನಮ್ಮ ಇಂಟ್ರೊಡಕ್ಷನ್ ಇವತ್ತು ನಮ್ಮ ಕಾರ್ ಪಾರ್ಕಿಂಗಿಂದನೇ ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಆ್ಯಕ್ಚುಲಿ ಬಾಯ್ಸ್ ಎಲ್ಲ ಆಕಾಶ್ ಮನೆ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲೇನೆ ಪಿಕಪ್ ಪಾಯಿಂಟು. ಸೊ ಅವ್ರಿಗೆಲ್ಲ ಈಸಿ ಆಗುತ್ತೆ. ಸೊ ಅವ್ರಿಗೆಲ್ಲ ಬರೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಅಲ್ಲೇನೆ ಹೋಗ್ತಾ ಇದ್ದೀನಿ. ಸೊ ಈ ನಮ್ಮ ಜರ್ನಿಯಲ್ಲಿ 5 ಜನ ಪಂಚಪಾಂಡವರಿದ್ದಂಗೆ. ತುಂಬ ಜನ ಇದ್ದಾರೆ, ಬಟ್ ಮಿಸ್ ಆಗಿದ್ದಾರೆ ಈ ಸತಿ. ಸೊ ಇದು ಮಾನ್ಸೂನ್ ಲಾಂಗ್ ಡ್ರೈವ್ ಅಂತಾನೆ ಹೇಳ್ಬೋದು. ಈ ಸತಿ ಬೈಕಲ್ಲ, ವಿ ಆರ್ ಗೋಯಿಂಗ್ ಆನ್ ಎ ಕಾರ್. ಸೊ ಬನ್ನಿ ಹೋಗಿ ಬಾಯ್ಸ್ ಹತ್ರ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. 346 minutes later. Hello boys. Hello. So ನೋಡಿ, after long time, Yes. we are back again. Back. We are So here ನೋಡಿ. to rock. ನೋಡಿ, ಒಂದು ಲೇಟ್ ಲತೀಫ್ ಬಂದ ನೋಡಿ. 3 ಗಂಟೆಗೆ ಬರ್ತೀನಿ ಅನ್ಬಿಟ್ಟು 4:15 ಬಂದವನು. ಪ್ರತಿ ಗ್ರೂಪ್ ಅಲ್ಲಿ ಇಂಥವ್ರು ಒಬ್ಬ ಇದ್ದೇ ಇರ್ತಾನೆ. ಸೊ ಗಾಯ್ಸ್, ಇವಾಗ ನಾವು ಈ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಆಲ್ ಆರ್ ಎಕ್ಸೈಟೆಡ್. ಸೊ ಬನ್ನಿ, ಲೆಟ್ಸ್ ಗೋ. ಪ್ಲಾನ್ ಇದ್ದಿದ್ದು 3 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲಿದ್ದಾನಲ್ಲ ಈ ಬೇವರ್ಸಿ ಇದ್ದ 4 ಕಾಲ ಆಯ್ತು. 4 ಕಾಲಲ್ಲ, 4:15 ಆಯ್ತು. ಸೊ ಬನ್ನಿ, ಲೆಟ್ಸ್ ಗೋ ಟು ದ ಎತ್ತಿನ ಭುಜ. ಭುಜ ಹತ್ರ ಎಲ್ಲಾರ. ಸೊ ಬನ್ನಿ ಮಚ್ಚ, ಟೈಮ್ ಬಂದಿವ್ ಕರೆಕ್ಟ್ ಆಗಿ 4:20. ಪಕ್ಕಾ 4:20 ಹೋಗ್ಬಿಟ್ಟಿದೆ ಟೈಮ್. ಸೊ ನಾವು ಹೋಗಿ ತುಂಬಾನೇ ಒಂದು 3-4 ಮಂತ್ಸ್ ಆಯ್ತಾ? 4 ಮಂತ್ಸ್ ಮೇಲೆ ಆಯ್ತು. ಲಾಸ್ಟ್ ಟ್ರಿಪ್ ನಮ್ಮೆಲ್ಲರದು ಬಂಡೀಪುರ. ಅದು ಒನ್ ಡೇ ಟ್ರಿಪ್. ಇದು ಪ್ರಾಪರ್ ಆಗಿ 2 days ಹೋಗ್ತಾ ಇದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಯಾರು ಚೆನ್ನಾಗಿ ನಿದ್ದೆ ಮಾಡಿಲ್ಲ. ನಾನಂತೂ ನಿದ್ದೆನೇ ಮಾಡಿಲ್ಲ. ನಿದ್ದೆ ಮಾಡಿಲ್ಲ. ಯಾರು ನಿದ್ದೆನೇ ಮಾಡಿಲ್ಲ. ಪಿಜ್ಜಾ ತಿಂತ ಇದ್ದ ನೋಡಿ. ಪಿಜ್ಜಾ ಬಾಯ್, ಡೊಮಿನೋಸ್ ಬಾಯ್. ಅವನು ಮಲ್ಕೊಂಡು ನಮ್ಗೆಲ್ಲ ಕಾಗೆ ಆರಿಸ್ಬಿಟ್ಟ, ಬರ್ತೀನಿ ಅನ್ಬಿಟ್ಟು. ನಾವೇ ಗೂಬೆಗಳ ತರ ಬೆಳಗ್ಗೆನೆ ಎದ್ದು ಕುತ್ಕೊಂಡಿದ್ವಿ. ಸೊ ಬನ್ನಿ ಹೋಗೋಣ. 2 hours later. ಸೊ ಬಾಯ್ಸ್ ಎಲ್ಲ ಸನ್ರೈಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಕ್ರೇಜಿಯಾಗಿ ಬರ್ತಾ ಇದೆ. ಸನ್ರೈಸರ್ಸ್ ಹೆಂಗಿದ್ರು IPL ಅಲ್ಲಿ ಸೋತೋದ್ರು. ಸನ್ರೈಸ್ ನ ಕ್ಯಾಪ್ಚರ್ ಮಾಡೋಣ. ಏನು ಸೂಪ್ ಇದೆಯಾ ಅಂತ ಇಲ್ವಂತ? ನಮ್ಮ ಆಕಾಶ್ಗೆ ಫುಲ್ ಡಿಸಪಾಯಿಂಟ್ಮೆಂಟ್. ಏನ್ ಬೇಕು ಅಂದ್ರೆ ಅದೇನು ಸಿಗಲ್ಲ. ಹೌದು. ಸೊ ಟೈಮ್ ವೇಸ್ಟ್ ಯಾಕೆ ಮಾಡೋದು? ಸೂಪ್ ಕುಡ್ಕೊಂಡು ನಡೀರಿ ಹೋಗೋಣ. ವೇಟ್ ಅಂಡ್ ವಾಚ್. Much later. ಸೊ ಗಾಯ್ಸ್, ಇವಾಗ ಕ್ವಿಕ್ ಅಪ್ಡೇಟು. ಟೈಮ್ ಬಂದು ಕರೆಕ್ಟಾಗಿ 7:15. ಇಲ್ಲೇ ಟೀ ಸ್ಟಾಪು. ಟೀ ಕುಡ್ಕೊಂಡು ಹೋಗೋಣ ಅಂತ ಒಂದು ಸ್ಟಾಪ್ ಆಗಿದ್ದೀವಿ. ಇನ್ನೊಂದು ಎಕ್ಸಾಕ್ಟ್ಲಿ ಒಂದು 35 ಕಿಲೋಮೀಟರ್ಸ್ ಇದೆ ಸಕಲೇಶ್ಪುರ.
ಸೊ ಬನ್ನಿ, ಸೂಪರಾಗಿ ನಡೀತಾ ಇದೆ ಡ್ರೈವ್ ಮಾತ್ರ. ಅಷ್ಟೊಂದು ಬಿಸಿಲಿಲ್ಲ, ಆರಾಮಾಗಿ ಡ್ರೈವ್ ಮಾಡಿಕೊಂಡು ಫಸ್ಟು ನಮ್ಮದು ಪ್ಲ್ಯಾನ್ ಬಂದ್ಬಿಟ್ಟು ಎತ್ತಿನ ಭುಜ ಟ್ರೆಕಿಂಗ್ ಮಾಡಬೇಕು. ಫಸ್ಟು ನಮಗೆ ಸ್ಟೇ ಸಿಗುತ್ತಾ ಇಲ್ಲಾಂದರೆ ಎತ್ತಿನ ಭುಜ ಸಿಗುತ್ತಾ? ಆನ್ ದ ವೇನೇ ಸ್ಟೇ ಸಿಗೋದು. ಸೊ ನಾವು ಅಂದ್ಕೊಂಡಿರೋದು ಏನಂದರೆ ಆನ್ ದ ವೇ ಸ್ಟೇ ಸಿಗಿದ್ರೆ, ಸ್ಟೇ ಏನಾದರೂ ಅಲ್ಲಿ ಚೆಕ್ ಇನ್ ಕೊಟ್ಟರೆ, ಸೊ ಅರ್ಲಿ ಮಾರ್ನಿಂಗ್ ಅಲ್ವಾ ಬಿಟ್ಟಿರೋದು, ಎಲ್ಲ ಸ್ವಲ್ಪ ಖಾಲಿ ಮಾಡಿಕೊಂಡು ಆಮೇಲೆ ಆರಾಮಾಗಿ ಟ್ರೆಕ್ಕಿಂಗ್ ಮಾಡೋಣ ಅಂತ. ಸೊ ಇವತ್ತಿನ ವ್ಲಾಗು, ಈ ವಿಡಿಯೋ ಫಸ್ಟ್ ವಿಡಿಯೋ ಬಂದುಬಿಟ್ಟು ಇಟ್ಸ್ ಆಲ್ ಅಬೌಟ್ ಟ್ರೆಕ್ಕಿಂಗ್, ಎತ್ತಿನ ಭುಜ ತೋರಿಸ್ತೀವಿ. ಸೊ ಸ್ಟೇ ಟ್ಯೂನ್ ಗೈಸ್. ನೋಡಿ ನಮ್ಮ ಆಕಾಶು ಇಡೀ ಟ್ರಿಪ್ಪಲ್ಲಿ ಹಿಂಗೆ ಮಲ್ಕೊಂಡಿರ್ತಾನೆ. ಬೇಬಿ ಸೀಟಲ್ಲಿ ಬೇಬಿ ಥರ ಮಲ್ಕೊಳ್ಳೋನು ಅಂದರೆ ನಮ್ಮ ಆಕಾಶ. ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ ಮಲ್ಗಕ್ಕೆ, ಹಾಸನ್ ಬಿಟ್ಟರು ಇನ್ನು ಮಲ್ಕೊಂಡೆ ಅವನೇ. ಫುಲ್ ಟೈಟ್ ಆಗಿಬಿಟ್ಟಿದೆ ನಮ್ಮ ಆಕಾಶ. ನಾವು ಒಂದು 4 ಜನ ಮಾತ್ರನೇ ಎಂಜಾಯ್ ಮಾಡ್ತಾ ಇರೋದು. ಸೊ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಸ್ಟಾಪ್ ಹಾಕಿದ್ದೀವಿ. ನಮ್ಮ ಧನರಾಜು ಇದಕ್ಕೆ ಹೋಗಿದ್ದಾನೆ, ನೇಚರ್ಸ್ ಕಾಲ್ಗೆ ಹೋಗಿದ್ದಾನೆ, ಅನ್ಲೋಡ್ ಮಾಡಕ್ಕೆ ಹೋಗಿದ್ದಾನೆ. ಹಲೋ, ಹೇ ಗಾಯ್ಸ್. ಇವಾಗ ನಾವು ಫೈನಲಿ ನಮ್ಮ ಮಿಸ್ಟ್ ರೆಸಾರ್ಟ್ ಬುಕ್ ಮಾಡಿದ್ವಿ. ಆಕ್ಚುಲಿ ಎತ್ತಿನ ಭುಜಕ್ಕೆ ಡೈರೆಕ್ಟ್ ಆಗಿ ಹೋಗೋಣ ಅಂತಿತ್ತು, ಬಟ್ ಇದು ಮುಂಚೆನೆ ಸಿಗ್ತಾ ಇದೆ. ಅದಕ್ಕೆ ನಾವು ಇಲ್ಲಿ ನಮ್ಮ ಬ್ಯಾಗ್ನೆಲ್ಲ ಡಂಪ್ ಮಾಡಿಬಿಟ್ಟು ಆಮೇಲೆ ಎತ್ತಿನ ಭುಜಕ್ಕೆ ಹೋಗೋಣ ಅಂತ. ಸೊ ಬನ್ನಿ, ನಾವು ಫೈನಲಿ ಬಂದು ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ. ನೋಡಿ ನಮ್ಮ ರೈಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇದೇನೆ ಮಿಸ್ಟ್ ರೆಸಾರ್ಟ್. ಸೊ ಬನ್ನಿ, ರೂಮ್ಸ್ ಹೆಂಗಿದೆ ಅಂತ ನೋಡೋಣ. ಫಸ್ಟ್ ಚೆಕ್ ಇನ್ ಆಗ್ಬಿಟ್ಟು ಸೊ ಫ್ರೆಶ್ ಅಪ್ ಆಗಿ ಆಮೇಲೆ ಎತ್ತಿನ ಭುಜಕ್ಕೆ ಹೋಗೋಣ. ಏನಂತೀರಾ? ಎಸ್ ಬಾಯ್ಸ್, ಅವನ್ನ ಹೊಡೆದೆ ಬಸಪ್ಪ ಹಿಂದ್ಗಡೆ ಏನೋ ಅವನ್ನ. ಓ ಆಕಾಶ ರಾಜು, ಎದೋಳಪ್ಪ, ಬಂತು ರೆಸಾರ್ಟ್. ಸೊ ಬನ್ನಿ ಹೋಗೋಣ. Later. ಗೈಸ್, ಇವಾಗ ನೋಡಿ ಯಾರು ಓಡಿಸ್ತಾ ಇದಾರೆ ಅಂತ ಕಾರು, ನಮ್ಮ ಅಂಬಿ ಸೆಲ್ವನ್. ಸೊ ನಾವು ಡ್ರೈವರ್ ಹೆಸರು ಏನ್ ಗೊತ್ತಾ? ಅಂಬಿ ಸೆಲ್ವನ್ ಯಾರು ಗೊತ್ತಾ? ಇವನೇ. ಇವಂದ ನೋಡ್ಕೊಂಬಿಡಿ ಕ್ಲೀನ್ ಇವಂದ ಮಂಜುಮಲ್ ಬಾಯ್ಸಲ್ಲಿ ಅದು ಇದ್ರಲ್ಲಿ ಬೀಳೋದು ಇವನೇ. ಹೋಗಿ ರೆಸ್ಕ್ಯೂ ಮಾಡೋದು ಅವರೇ. ಯಾರು ಚೆಕ್ಕಿ ಅಂದ್ಬಿಟ್ಟು ಅವ್ನು ಬಂದಿಲ್ಲ, ಅವನು ಕಳ್ಳನ ಮಗ. ಸೊ ಇವಾಗ ನಾವು ಇದರಿಂದ ರೆಸಾರ್ಟ್ ಇಂದ ಎತ್ತಿನ ಭುಜನ. ಸೊ ಗಾಯ್ಸ್, ಇವಾಗ ನಾವು ಕರೆಕ್ಟಾಗಿ ರೆಸಾರ್ಟ್ ಇಂದ ಅಲ್ಲಿ ಲಗೇಜ್ ಎಲ್ಲ ಇಟ್ಟು ಇವಾಗ ಎತ್ತಿನ ಭುಜ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ರೆಸಾರ್ಟ್ ಇಂದ ಪ್ರಾಪರ್ ಆಗಿ 25 to 26 ಕಿಲೋಮೀಟರ್ಸ್ ಇದೆ. ಸೊ ಆನ್ ದ ವೇ ಹೋಗ್ತಾ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸು ಆಮೇಲೆ ವಾಟರ್ ಬಾಟಲ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ನೀರು ಇಳ್ದೋಗ್ಬಿಡುತ್ತೆ ಮೇಲೋಗ ಅಷ್ಟರಲ್ಲಿ. ಸೊ ನಮ್ಮ ಅಂಬಿ ಸೆಲ್ವನ್ ಏನೇನು ಕ್ಯಾರಿ ಮಾಡ್ತಾ ಇದಾರೆ ಅಂತ ಕೇಳೋಣ. ನೀವೇನೇನು ಕ್ಯಾರಿ ಮಾಡ್ತಾ ಇದ್ದೀರಾ ಬಾಸ್? ಪ್ಲೀಸ್ ಓಲ್ಡ್ ಅಂಬಿ ಸೆಲ್ವನ್. ಅವರು ಓಲ್ಡ್ ಮಾಂಕ್ ಯಾವತ್ತಿದ್ರು. ಅಂಬಿ ಸೆಲ್ವನ್ ಅಲ್ಲ, ಇವ್ರ ಹೆಸರು ಆಕಾಶ್ ಅಂತ. ಆಕಾಶ್, ತೆನಾಲಿ ಆಕಾಶ್. ಅವನು ಧನಲಕ್ಷ್ಮಿ ಅನ್ಬಿಟ್ಟು. ಇವನು ಮೀಟಿಆರ್ ನವೀನ. ಹಳೆ ವ್ಲಾಗ್ಸ್ ಅಲ್ಲೆಲ್ಲ ನೋಡಿರ್ತೀರಾ, ಗಂಡಿಕೋಟ ವ್ಲಾಗ್ಸ್ ಅಲ್ಲಿ ಹೌದು. 4 ಜನ ಬರಲ್ಲ ಸೊ ಗಾಯ್ಸ್, ಕರೆಕ್ಟಾಗಿ ಇವಾಗ ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ 4.25 ಕಿಲೋಮೀಟ್ರ್ ಎತ್ತಿನ ಭುಜ. ಸೊ ಇಲ್ಲೇನಾದರೂ ರಿಫ್ರೆಶ್ಮೆಂಟ್ಸ್ ತೊಗೊಳೋಣ ಅಂದ್ಬಿಟ್ಟು, ಟ್ರೆಕ್ಕಿಂಗ್ ಮಾಡೋಕೆ ಸುಸ್ತಾಗ್ಬಾರ್ದಲ್ವ, ಅದಕ್ಕೆ ನಮ್ಮ ಹುಡುಗ ಏನೋ ತೊಗೊತಾ ಇದ್ದಾನೆ. ಬನ್ನಿ ನೋಡೋಣ ಏಮೇನು తీసుకుంటాಣ ಗುರು. ಲೇಸು ಮಚ್ಚ, ಜ್ಯೂಸ್ తీసుకోరా, ಸ್ಪ್ರೈಟ್ ಏಮಾದ್ರು. ಅಕ್ಕ ಕೋಲ್ಡ್ ಇದೆಯಾ? తీసుకుంటామా? కాదురా, ఎక్కే పొద్దుకు సుస్తైతే నాకు ఒక తున్ని. ಸ್ಪ್ರೈಟ್ ಒಂದು. ಸೊ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸು ಆಮೇಲೆ ಜ್ಯೂಸ್ ತೊಗೊತಾ ಇದ್ದೀವಿ. ನೋಡೋಣ ಇನ್ನು ಮುಂದೆ ಹೆಂಗಿರ್ತೋ ಗೊತ್ತಿಲ್ಲ. 2000 years later. ಹಲೋ ಗಾಯ್ಸ್, ಸೊ ಇವಾಗ ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಅಪ್ರಾಕ್ಸಿಮೇಟ್ ಒಂದು 1.5 hours ಆಗುತ್ತೆ ಟ್ರೆಕ್ ಮಾಡ್ಕೊಂಡು ಹೋಗೋಕ್ಕೆ. ಸೊ ನೋಡೋಣ ಯಾರ್ಯಾರ ಕೇಪಬಿಲಿಟಿ ಹೆಂಗಿದೆ ಅಂದ್ಬಿಟ್ಟು. ಸೊ ಇಲ್ಲಿ ನಮಗೆ ಟೆಂಪಲ್ ಕಾಣಿಸುತ್ತೆ, ಟೆಂಪಲ್ ಪಕ್ಕದಲ್ಲೇ ಪಾರ್ಕಿಂಗ್ ಹಾಕಿರೋದು. ಸೊ ಬನ್ನಿ, ಇವನ್ ಕೆಪಾಸಿಟಿ ಏನೋ ಗೊತ್ತಿಲ್ಲ ಹುಡುಗರದು, ನೋಡೋಣ ಬನ್ನಿ. ನಮ್ಮ ಹುಡುಗ ಬರಲ್ಲ ಅಂದ್ಬಿಟ್ಟು ಇವಾಗ 2 ಕೈನೂ ಎತ್ತುತ್ತಾ ಇದ್ದಾನೆ, ಬಾಹುಬಲಿ ಥರ. ಸೊ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಎಸ್, ನಾಣ್ಯ ಭೈರವೇಶ್ವರ ಟೆಂಪಲ್. ಕರೆಕ್ಟ್, ನಾಣ್ಯ ಭೈರವೇಶ್ವರ ಟೆಂಪಲ್ ಮರ್ತೆ ಹೋಗಿತ್ತು ಹೆಸರು. ಸೊ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬನ್ನಿ, ಲೆಟ್ಸ್ ಗೋ.
ಸೊ ಗಾಯ್ಸ್ ಇವಾಗ ಫೈನಲಿ ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದೇನೇ ವೇ ನಮ್ಮ ಟ್ರೆಕ್ಕಿಂಗ್ಗೆ. ಸೊ ಆಲ್ರೆಡಿ ತುಂಬ ಜನ ಬೆಳಗ್ಗೆನೆ ಹೋಗಿ ರಿಟರ್ನ್ ಬರ್ತಾ ಇದ್ದಾರೆ. ನಾವು ಇವಾಗ ಈ ಟೈಮಲ್ಲಿ ಹೋಗ್ತಾ ಇದ್ದೀವಿ. ನಾನು ಸ್ಪೆಷಲ್ ವಿಶಸ್ ಫಾರ್ ಆಕಾಶ್ ರಾಜು ಅಂದು ಧನಲಕ್ಷ್ಮಿ ಟ್ರೆಕ್ಕಿಂಗ್ ಇಂದ ಬರೋವಾಗ ಈ ಹೊಟ್ಟೆ ಎಲ್ಲ ಕರ್ಗೋಗ್ಬಿಟ್ಟಿರುತ್ತೆ, ಕ್ಯಾಲರೀಸ್ ಎಲ್ಲ ಬರ್ನ್ ಆಗ್ಬಿಟ್ಟಿರುತ್ತೆ. ನೋಡೋಣ ಇವತ್ತು ಕ್ಯಾಲರಿ ತುಂಬಾ ಬರ್ನ್ ಮಾಡ್ತಾ ಇದೀವಿ ಅಂತಾನೆ ನೆನ್ನೆ ಎಲ್ಲ ತುಂಬಾ ಗೈನ್ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿ ಹುಡುಗರು. ರಾತ್ರಿನೂ ಹಂಗೆ ಗೈನ್ ಮಾಡ್ತಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು ದ ಸ್ಪಾನ್ಸರ್ ಡೊಮಿನೋಸ್. ಡಾಮಿನೋಸ್ ಪಿಜ್ಜಾ. ಓ ಡಾಮಿನೋಸ್ ಪಿಜ್ಜಾ ಓನರ್ ಇವ್ರು ಆಕಾಶ್ ಅನ್ಬಿಟ್ಟು. ರಾತ್ರಿ ಆದ್ರೆ ಪ್ರತಿದಿನ ರಾತ್ರಿ ಪಿಜ್ಜಾ ತಿಂತಾನೆ. ನಾಸಾ ಓನರ್ ಹಿಂದೆ ನೋಡಿ, ಹಿಂದೆ ರಾಕೆಟ್ ಇಟ್ಕೊಳ್ಳೋರೆ. ಹಿಂದೆ ರಾಕೆಟ್, ಮುಂದೆ ಜಾಕೆಟ್. ನಮ್ಮ ಆಕಾಶ್ ಅವ್ರು ತುಂಬ ಟೆನ್ಷನ್ ಆಗ್ತಾ ಇದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆರಾಮಾಗಿ ನಡೀರಿ, ಟ್ರೆಕ್ಕಿಂಗ್ನ ಸಕ್ಸಸ್ಫುಲ್ ಆಗಿ ಮುಗಿಸೋಣ. ಸೊ ಫ್ರೆಂಡ್ಸ್ ನೋಡಿ ಅಲ್ಲಿ ಮೇಲ್ಗಡೆ ಜನ ಹೆಂಗೆ ಹತ್ತುತ್ತಾ ಇದ್ದಾರೆ. ಅದು ಆ ಮಿಷ್ಟಿದೆಯಲ್ಲ, ಅದೇ ಎತ್ತಿನ ಭುಜ. ಸೊ ನಾವಿನ್ನು ಲಾಂಗ್ ವೇ ಟು ಗೋ, ಸಿಕ್ಕಾಪಟ್ಟೆ ದೂರ ನಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ, ಲೆಟ್ಸ್ ಗೋ. ಮೇಲಕ್ಕೆ ಹೋಗೋ ಅಷ್ಟರಲ್ಲಿ ಫುಲ್ಲು ಚಿತ್ತಾಲ್ ಪತ್ತಾಲ್ ಆಗೋಗ್ಬಿಟ್ಟಿರ್ತೀವಿ. ಬಟ್ ಇಟ್ಸ್ ವರ್ತ್ ಇಟ್. ಹೌದು, ಒಳ್ಳೆ ಎಕ್ಸ್ಪೀರಿಯನ್ಸು. ಬಟ್ ರೀಸೆಂಟಾಗಿ ನಾವು ಯಾವುದೂ ಈ ಥರ ಟ್ರೆಕ್ಕಿಂಗ್ ಮಾಡಿಲ್ಲ. ಸೊ ಒಳ್ಳೆ ಎನರ್ಜಿ ಇದೆ, ಇನ್ನು ನೋಡಬೇಕು. ನಮಗಿನ್ನ ಜಾಸ್ತಿ ಎನರ್ಜಿ ನೋಡಿ ಮುಂದೆ ಹೋಗ್ತಾ ಇದ್ದಾನೆ ಶಿಷ್ಯ. ಅವನಿಗೆ ಹೆವಿ ಎನರ್ಜಿ ಗುರು, ಓಡಿ ಹೋಗ್ತಾ ಇದ್ದಾನೆ. ಬನ್ನಿ. ಸೊ ನೋಡಿ ಹೆಂಗಿದೆ. ಇವಾಗ ನಾವು ಆ್ಯಕ್ಚುಲಿ ಇದು ಫಾರೆಸ್ಟ್ ಟ್ರೈಲ್ಸ್ ಅನ್ಸುತ್ತೆ. ಆಲ್ಮೋಸ್ಟ್ ಲೈಕ್ 70 ಡಿಗ್ರಿ 70-80 ಡಿಗ್ರಿ ಇದೆ ಇನ್ಕ್ಲೈನು. ಅಷ್ಟಲ್ಲಿ ಇವಾಗಲೇ ಇಳ್ದೋಗ್ತಾ ಇದೆ. ಏನು ಇಳ್ದೋಗ್ತಾ ಇದೆಯಪ್ಪ? ನೀರು ಇಳ್ದೋಗ್ತಾ ಇದೆಯಾ? ಎಸ್ ಬ್ರೋ. ನೀರು ಇಳಿಸ್ಬೇಕು, ನೀರು ಕುಡಿಬೇಕು, ನೀರು ಇಳಿಸ್ಬೇಕು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಥರ. ಸ್ವಲ್ಪ ಯಾಮಾರಿದ್ರೆ ಸ್ಲಿಪ್ ಆಗ್ತೀವಲ್ಲ. ರೈನ್ ಬಂದ್ಬಿಟ್ಟು ಮಡ್ ತುಂಬ ಸ್ಲಿಪ್ರಿ ಆಗಿದೆ. ಫುಲ್ ಲೈಟಾಗಿ ಸ್ಲಶ್ ಇದೆ. ಸರ್ ಟು ಮೇಕ್ ಶ್ಯೂರ್ ದ್ಯಾಟ್ ಜಸ್ಟ್ ಕರೆಕ್ಟಾಗಿ ಗ್ರಿಪ್ ಇರೋ ಶೂಸ್ ತಗೊಂಡ್ಬಾರ್ದು. ಇಲ್ಲಾಂದರೆ ಪಕ್ಕ ಹಾಯ್ಕೊತೀರ. ಸೊ ಕ್ಲೈಮೇಟ್ ನೋಡಿ, ಇಲ್ಲ ಅಲ್ಲಿವರೆಗೂ ಹೋಗ್ತೀವಾ, ಇನ್ನ ಮೇಲ್ಗಡೆ ಇದೆ, ಇನ್ನ ಇನ್ಕ್ಲಿನೇಷನ್ ನೋಡಿ. ಇವಾಗ 360 ಡಿಗ್ರಿ ಫುಲ್ ಮಿಸ್ಟ್ ಆಗೋಯ್ತು. ನಾನು ಆ್ಯಕ್ಚುಲಿ ಡೌನಿಂದ ಬಂದಿದ್ದು, ಕ್ರೇಜಿ ಆಗಿದೆ. ಇನ್ನು ಮೇಲೋದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಸೊ ಎಲ್ರಿಗೂ ಏನು ರಿಕ್ವೆಸ್ಟ್ ಅಂದರೆ, ತೊಗೊಂಬಂದು ಪ್ಲಾಸ್ಟಿಕ್ನ ತಿಂದು ಎಲ್ಲಂದ್ರೆ ಅಲ್ಲಿ ಡಂಪ್ ಮಾಡಬೇಡಿ. ಸೊ ನೀವು ಪ್ರಾಪರ್ ಪ್ಲೇಸಲ್ಲೇ ನೀವೇ ತೊಗೊಂಡೋಗಿ. ಹೌದು, ತೊಗೊಂಡೋಗಿ. ಇಲ್ಲಾಂದರೆ ನೋಡಿ ಇಲ್ಲಿ ಎಷ್ಟು ಪ್ಲಾಸ್ಟಿಕ್ ಡಂಪ್ ಮಾಡಿದ್ದಾರೆ. ಇಲ್ಲಾಂದರೆ ಸೈಡ್ಗೆ ಹಿಂಗೆ ಹಾಕ್ಬಿಡಿ. ಇಲ್ಲಿ ಮೈಂಟೈನ್ ಮಾಡ್ತಾರಲ್ಲ ಅವರೇನೆ ತೊಗೊಂಡು ಹೋಗ್ತಾರೆ. ಸ್ಪ್ರೆಡ್ ಮಾಡಬೇಡಿ ಅಷ್ಟೇ ಪ್ಲಾಸ್ಟಿಕ್ನ ಆ ಕಡೆ ಈ ಕಡೆ. ಸೊ ನಾವು ಆ್ಯಕ್ಚುಲಿ ಜನ ಇರಲ್ಲ ಅಂದ್ಕೊಂಡ್ವಿ, ಬಟ್ ತುಂಬಾ ಜನ ಇದ್ದಾರೆ. ಆ ಕಡೆ ಹೋಗೋಣ. ರೂಟ್ ಅನ್ಕರ. ಸೊ ಇವಾಗ ಮಿಸ್ಟ್ ನೋಡಿ, ಫಾಗ್ ಎಲ್ಲ ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ ಕ್ರೇಜಿಯಾಗಿ. ಇನ್ನು ನಮ್ಮ ಹುಡುಗರು ಬರಬೇಕು, ಅದಕ್ಕೆ ಕುತ್ಕೊಂಡಿದ್ದೀವಿ. ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಇನ್ನು ಮೇಲ್ಗಡೆ ಹೋಗಬೇಕು. ಇನ್ನು ಮೇ ಬಿ ಇನ್ನೊಂದು 15 to 20 ಮಿನಿಟ್ಸಲ್ಲಿ ನಾವು ಮೇಲ್ಗಡೆ ರೀಚ್ ಆಗಿಬಿಡ್ತೀವಿ. ಅಲ್ಲಿ ಆರಾಮಾಗಿ ಒಂದು 1/2 hour ಸ್ಪೆಂಡ್ ಮಾಡಿಕೊಂಡು ತಿರ್ಗಾ ಟ್ರೆಕ್ಕಿಂಗ್ ಮುಗಿಸ್ಬಿಡ್ತೀವಿ ನಾವು. ಸೊ ಹೆವಿ ಸ್ಟೀಪ್ ಇದೆ, ಸಿಕ್ಕಾಪಟ್ಟೆ ಇನ್ಕ್ಲಿನೇಷನ್ ಇದೆ.
ಸ್ವಲ್ಪ ಮಿಸ್ ಆದರೆ ಜಾರುತ್ತೆ. ಸೊ ಗಾಯ್ಸ್ ನೋಡಿ, ಎತ್ತಿನ ಭುಜ ಕಾಣಿಸ್ತಾನೆ ಇಲ್ಲ, ಫುಲ್ಲು ಮಿಸ್ಟಲ್ಲಿ ಕವರ್ ಆಗಿಬಿಟ್ಟಿದೆ. ನಾವು ಅಲ್ಲಿಂದ ಬರಬೇಕಾದ್ರೆ ಕ್ಲೀನಾಗಿತ್ತು, ಸಗದಾಗಿ ಕಾಣಿಸ್ತಾ ಇತ್ತು. ಫುಲ್ ಮಿಸ್ಟ್ ಜಾಸ್ತಿ ಆಗಿಬಿಟ್ಟಿದೆ. ಮಿಸ್ಟ್ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗೋವರೆಗೂ ವೇಟ್ ಮಾಡೋಣ. ಚೇಂಜಸ್ ಆಗ್ತಾ ಇರುತ್ತೆ, ಸೊ ಮಿಸ್ಟ್ ಬಂದು ಹೋಗ್ತಾ ಇರುತ್ತೆ. ಎಸ್, ನಮ್ಮ ಕಳ್ಳ ಕೂಡ ಎಲ್ಲ ಕಾಣಿಸ್ತಾ ಇಲ್ಲ, ಮಿಸ್ ಆಗಿಬಿಟ್ಟಿದ್ದಾರೆ. ಸುಡ್ದಿಂಡ್ಲ ಕನ್ಬಡ್ತದೆ ಎತ್ತಿನ ಭುಜ ಇಡ ಕರು. ಸೊ ನೋಡಿದ್ರು ಇಲ್ಲಿಂದ ಮೇಲಕ್ಕೆ ಹೋಗ್ಬೇಕು, ಅದೇ ಕ್ರೇಜಿ. ಇಲ್ವಾ So boys, finally reached the top of ಎತ್ತಿನ ಭುಜ. ಟಾಪ್ ಆಫ್ We are in the peak. ಸ್ವಲ್ಪ ಟೈಮ್ ಇದೆ, ತುಂಬಾ ರಶ್ ಇದೆ ನೋಡಿ. ನನ್ನ ಲೈಫ್ ನಿ ಕ್ಯಾರಿ చేసుకొని పోతాను. ಸೊ ನೋಡಿ, ನಾವು ಅಲ್ಲಿಂದ ಬಂದಿದ್ದು ನಡ್ಕೊಂಡು. ಸೊ ರೈಟ್ ನಾವು ಎತ್ತಿನ ಭುಜ ಮೇಲೆ ನಿಂತ್ಕೊಂಡಿದೀವಿ. ಆನ್ ದ ಶೋಲ್ಡರ್ ಆಫ್ ಎತ್ತು, ಮೌಂಟೇನ್ ಎತ್ತು. ಎತ್ತಿನ ಭುಜ ಲೈಕ್ ಲಿಟರಲಿ ಟ್ರಾನ್ಸ್ಲೇಟ್ಸ್ ಇಂಟು ಶೋಲ್ಡರ್ ಇಟ್ಸ್ ಅಟ್ ಹೈ. ಎಲ್ಲ ಹಾಟ್ ಬ್ರೀಸ್ ಹಾಟ್ ಬಾಕ್ಸ್ ಆಗಿದೆ. ಏನೋ ಕೂಲ್ ಆದ್ರೂ ಇವಾಗ ಹೋಮ್ ಸ್ಟೇಲಿ ಕೂಲ್ ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಫುಲ್ ಅಮೌಂಟ್ ರಿಕವರಿ ಮಾಡ್ತೀನಿ. ಧನ್ಯವಾದಗಳು. ಇವಾಗ ನಾವು ಎತ್ತಿನ ಭುಜ ಇಳಿತಾ ಇದೀವಿ. ಸೊ ಹತ್ತಕ್ಕಿನ್ನ ಇಳಿಯೋದೇನೆ ಸಿಕ್ಕಾಪಟ್ಟೆ ಕಷ್ಟ. ನಮ್ಮ ತೆನಾಲಿ ಅಂಕಲ್ಲು ಆಮೇಲೆ ಧನಲಕ್ಷ್ಮಿ ಅಲ್ಲೇ ಇದ್ದಾರೆ. ಸೊ ಕಮಾನ್ ಬಾಯ್ಸ್, ಫುಲ್ಲು ಮಿಸ್ಟ್ ಆಗಿಬಿಟ್ಟಿದೆ. ಇಳಿಯೋದು ಒಂದು ದೊಡ್ಡ ಸಾಹಸ ಮಾಡಬೇಕು. ಬಡಿಯಾ, ಇಟ್ಸ್ ಫನ್. ಯಾ, ಸೊ ಬನ್ನಿ ಹೌದಾ. ಶಕ್ತಿ ಬಂದ ಅಕ್ಷಯ ಸೊ ಸ್ಲಿಪ್ ಆಗುತ್ತೆ. One eternity later. ಸೊ ಫೈನಲಿ ಗೈಸ್, ಎಸ್, ಎತ್ತಿನ ಭುಜ ಟ್ರೆಕ್ ಕಂಪ್ಲೀಟ್ ಮಾಡಿದ್ದಾಯ್ತು. ಹೆಂಗ ಅನಿಸ್ತಾ ಇದೆ? ಸೂಪರ್ ಟ್ರಕ್. ಸೊ ನಾವು ಸಮ್ಮರ್ ಅಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಅನಿಸ್ತು. ಯಾಕೆಂದ್ರೆ ತುಂಬಾ ಆ ಎತ್ತಿನ ಭುಜ ಮೇಲೆ ರೀಚ್ ಆಗ್ಬೇಕು ಅಂದ್ರೆ ಈ ಟೈಮಲ್ಲಿ ಟ್ರೆಕ್ ಮಾಡೋದಕ್ಕೆ ಒಳ್ಳೇದು. ಮಳೆ ಬಂದ್ರೆ ಹೋಗೋಕೆ ಆಗಲ್ಲ, ಫುಲ್ ಸ್ಲೈಡ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ಟು ವಿಸಿಟ್ ಎತ್ತಿನ ಭುಜ. ಸೊ ಇವಾಗ ನೆಕ್ಸ್ಟ್ ಕಾರಲ್ಲಿ ನಾವು ಡೈರೆಕ್ಟಾಗಿ ರೆಸಾರ್ಟ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಗೈಸ್, ಟಾಟಾ, ಸಿ ಯು, ಬಾಯ್ ಬಾಯ್.